ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದಿಂದ ಶ್ರಾವಣ ಸೋಮವಾರದ ನಿಮಿತ್ತ ಮಹಾ ಅನ್ನಸಂತರ್ಪಣೆ. ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದಿಂದ ಶ್ರಾವಣ ಸೋಮವಾರದ ನಿಮಿತ್ತ ನಗರದ ಹತ್ತಿಕಾಳ ಕೂಟದಲ್ಲಿ ಮಹಾ ಅನ್ನಸಂತರ್ಪಣೆ ಜರುಗಿತು. ಪೂಜ್ಯ ಕಲ್ಲಯ್ಯಜ್ಜನವರು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೀರಸಾಬ್ ಕೌತಾಳ ಅವರು ಮಾತನಾಡಿ, ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮುಂದಿನ 3 ಸೋಮವಾರ ನಗರದ ವಿವಿಧೆಡೆ ಮಹಾ ಅನ್ನ ಸಂತರ್ಪಣೆ ಇರುತ್ತದೆ ಎಂದರು. स्वप्रकाय महादेवा ग्रवांगेनावाहत्यंतरं दोपोयं प्रतिभूतं श्रीसाम्बायमा धूपमाग्रापयामि घण्टानादं समर्पयामि देव भारे गानमयमूर्ते तोरे मंगलद कीर्तिमूर्ति महिलावमलसृकुति भारे गानमयमूर्ते तोरे मंगलद कीर्ति पंचाक्षर महामंत्ರದ ನಾಮ पंचाक्षर महा पंचमुखवन जक्रकण पंचवदन धर्म प्रेम पारे तोरे मंगलद कीर्ति गीता भूत सिंधु बारे गानमय मूर्ति तोरे विश्वेश्वराय महादेवाय त्र्यंबकाय त्रिपुरांतकाय त्रिकाग्नि कालाय कालाग्नि रुद्राय नीलकंठाय साहित्य भूषणंदकार प्रभुजा सदानंद वंदे पंचाक्षर गुरुवरं वंदे पुट्टराजेन्द्र प्रभुवरं सिद्धलिंगेश्वर महाराज के जय, आनंद कुमारे आज के जय, पंचाक्षर आज के जय, गानवी पुट्टराजेश्वर महाराज के जय, गुरुकल्याणेश्वर महाराज के जय, जय महाराज के जय. पंडित पुಟ್ಟರಾಜ कवि गवाई कार्यक्रम ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಶ್ರಾವಣ ಸೋಮವಾರದ ಪ್ರಯುಕ್ತ ಇದು ಎಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಕೊಡ್ತೈತಿ, ಪ್ರಸಾದ ಎಲ್ಲರೂ ಸಿಕ್ಕೈತಿ. 2 ನಿಮಿಷ ಹೇಳ್ಬೇಕಂತ ಹೇಳಿ ಕಲ್ಲಯ್ಯನವರು. ಶ್ರಾವಣ ಮಾಸ ಇದು ಪುಣ್ಯ ಪ್ರಕಾಶ. ಇಂಥ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹೆಸರಿನಲ್ಲಿ ಇವತ್ತು ನಮ್ಮ ಗದಗಿನಲ್ಲಿ ವಿಶೇಷವಾಗಿ ನಮ್ಮ ಗದಗ ಮಾಜಿ ನಗರಸಭಾ ಅಧ್ಯಕ್ಷರು, ಅಂಜುಮನ್ ಕಮಿಟಿ ಅಧ್ಯಕ್ಷರು, ಉತ್ತರ ವಲಯ KSRTCಯ ಉಪಾಧ್ಯಕ್ಷರು ಬಳಿ ಸನ್ಮಾನ್ಯರಾಗಿರುವಂಥ ಸನ್ಮಾನ್ಯ ಪೀರಸಾಬ್ ಕೌತಾಳ ಸರ್ ಪ್ರತಿ ವರ್ಷ ಇದರಲ್ಲಿ 5 ಸೋಮವಾರ ಪ್ರತಿಯೊಂದು ಏರಿಯಾಕ್ಕೆ ಪ್ರಸಾದ ಉಚಿತವಾಗಿ ಭಕ್ತರಿಗೆ ಪ್ರಸಾದವನ್ನು ಅಜ್ಜರ ಹೆಸರಲ್ಲಿ ಮಾಡ್ತಾರೆ. ಅಂದರೆ ನಿಜವಾಗಿದೆ ಪುಣ್ಯದ ಕಾರ್ಯ. ಹಸಿದ ಹೊಟ್ಟೆ ತುಂಬಿಸುವಂಥದ್ದು ಇದು ನಿಜಕ್ಕೆ ಪುಣ್ಯದ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಮಹನೀಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ಧರ್ಮಪತ್ನಿಯಾಗಿರುವಂಥ ಶ್ರೀಮತಿ ಬೋರಾ ಪೀರಸಾಬ್ ಕೌತಾಳ ಕೆಡಿಸಬಾರದು ಬಿಡುವ ಪ್ರಸಾದ ಮತ್ತು ಈ ಸಂದರ್ಭದಲ್ಲಿ ಹರಿಸಿ ಅಂತ ಸನ್ಮಾನ್ಯ ಪೀರಸಾಬ್ ಕೌತಾಳ ಸರ್ ಅವರ ಅಧ್ಯಕ್ಷರು ಅವರಿಗೆ ಅವ್ರ ಕುಟುಂಬಕ್ಕೆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ನಮ್ಮ ಅನ್ನಪೂರ್ಣಿ ತಾಯಿ ಕೂಡ ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಲಿ. ತಮ್ಮೆಲ್ಲರಿಗೆ ಆ ಪ್ರಸಾದ ತೆಗೆದುಕೊಂಡ್ರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳಿಗೆ, ಕಲ್ಲಯ್ಯನವರಿಗೆ ಕೈ ತೆಗ
बोलो पंचायत महाराज की, बोलो पुटराज महाराज की, बोलो कलेज महाराज की। ತೊಗೊಂಡು ಈ ಕಡೆ ಬಂದ್ಬಿಡ್ರಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಆ ಕಡೆ ಹೋಗ್ಬೇಡ್ರಿ. ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಕೂಡ ಪುಟ್ಟರಾಜ ಕವಿ ಪ್ರತಿ ಸೋಮವಾರಕ್ಕೊಮ್ಮೆ KH ಪಾಟೀಲ್ ಅಭಿಮಾನಿ ಬಳಗದವರು ಇಂಥದ್ದೊಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಶ್ರಾವಣ ಮಾಸದ ಪ್ರಯುಕ್ತ ದಿವಂಗತ KH ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಇಂದು 2ನೇ ವರ್ಷ. ಪ್ರತಿ ಸೋಮವಾರ ಏನು ಬರ್ತಾವೆ ಒಮ್ಮೆ ಹೋದ ವರ್ಷ ನಾವು ಮಾಡಿದ್ದೀವಿ 5 ಸೋಮವಾರ ಬಂದಿದ್ವು. ಈ ವರ್ಷ 4 ಸೋಮವಾರ ಬಂದವು. ಅದಕ್ಕೆ 4 ಸೋಮವಾರ ನೋಡು ಪುಟ್ಟರಾಜ್ ಗವಾಯಿಗಳ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು KH ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡೆಸ್ಕೊತ ಬಂದೀವಿ. ಯಾಕಂದ್ರೆ ಪುಟ್ಟರಾಜ್ ಗವಾಯಿಗಳು ಈ ಭಾಗದೊಳಗೆ ನಡೆದಾಡೋ ದೇವರು ಅಂತಂದು ನಿಮ್ಮ ಕಣ್ಣೆದುರಿಗೆ ನಮ್ಮ ಕಣ್ಣೆದುರಿಗೆ ಇದ್ದೆ ಹೋದಂಥವ್ರು. ಅವ್ರದ್ದು ಒಂದು ಗದ್ಗೆ ಶಕ್ತಿ ಹೆಂಗೈತೆ ಅನ್ನೋದು ಈ ಊರಾಗ ಎಲ್ಲರೂ ಬಲ್ಲರು. ಅದಕ್ಕೆ ಅವ್ರ ಹೆಸರಲ್ಲಿ ಅನ್ನದಾನ ಮಾಡೋದ್ರಿಂದ ಇನ್ನೂ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅನ್ನೋಂಥ ಒಂದು ಭಾವನೆ ಇಟ್ಕೊಂಡು ನಾವು ಬಳಗದವ್ರು ಮಾಡಾಕೊಂತೀವಿ. ಇನ್ನೂ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ರೀತಿಯೊಳಗೆ ಇದನ್ನು ನಾವು ಓಡಾಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ 1ನೇದ್ದು ಇಲ್ಲಿ ಹತ್ತಿಗಳ ಕೂಟನೆ ಮಾಡೀವಿ, 2ನೇದ್ದು ಅಲ್ಲೇ ತೋಂಟದಾರಿ ಮಠದ ಕಡೆ ಮಾಡ್ತೀವಿ, 3ನೇದ್ದು SM ಕೃಷ್ಣ ನಗರ, 4ನೇದ್ದು ಬೆಟಗೇರಿ ರಾಮದೇವ್ರ ಗುಡಿ, ಅಲ್ಲೇ 4 ಕಡೆ ಮಾಡ್ತೀವಿ. ಎಲ್ಲ ಅಭಿಮಾನಿ ಬಳಗದಿಂದ ನಾವು ಮಾಡ್ಕೊತ ಬಂದೀವಿ, ಮಾಡ್ಕೊತ ಹೋಗ್ತೀವಿ ಇರೋ ಮಠನೂ.